ಅಂದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 1500 ವರ್ಷಗಳಿಂದ ಚಾಲುಕ್ಯರ ಕೀರ್ತಿ ಯಶೋಗಾಥೆಯನ್ನ ಇಂದಿನ ಪೀಳಿಗೆಗೂ ಕೂಡ ತಿಳಿಸಿಕೊಡುತ್ತಿರುವಂತಹ ಬಾದಾಮಿ ಚಾಲುಕ್ಯರ ಕೋಟೆಯ ಬಗ್ಗೆ ನಿಮಗೆ ತಿಳಿಸುವಂತಹ ಸದಾವಕಾಶ ಈ ದಿನ ದೊರೆತಿದೆ. ಇಲ್ಲಿ ಶಿಥಿಲಗೊಂಡಂತಹ ಸ್ಮಾರಕಗಳು ಕೂಡ 100 ಕತೆ ಹೇಳ್ತವೆ. ಬಾದಾಮಿಲಿ ಸಾಕಷ್ಟು ಸ್ಮಾರಕಗಳು ಶಿಥಿಲಗೊಂಡಿವೆ. ಆ ರೀತಿ ಶಿಥಿಲಗೊಂಡಂತಹ ಪ್ರದೇಶ. ಆದ್ರೆ ಕೆಲವೊಂದಿಷ್ಟು ಬುದ್ಧಿಹೀನರು ಅವುಗಳ ಮೇಲೆ ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಿ ಅವುಗಳ ಹಿರಿಮೆನ ಹಾಳು ಮಾಡ್ತಾ ಇದ್ದಾರೆ. ಇವುಗಳನ್ನ ಕಾಪಾಡೋದು ನಮ್ಮ ಕೆಲಸ. ಅವುಗಳನ್ನು ಹಾಳು ಮಾಡಿದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನೇ ನಾವು ಹಾಳು ಮಾಡಿದಂತೆ. ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಇಂದಿನ ಐಹೊಳೆ. ಜಯಸಿಂಹ ಎಂಬಾತ ಈ ಚಾಲುಕ್ಯ ವಂಶವನ್ನ ಸ್ಥಾಪಿಸ್ತಾನೆ. ನಂತರದ ಕಾಲದಲ್ಲಿ 1ನೇ ಪುಲಕೇಶಿ ತನ್ನ ರಾಜಧಾನಿಯನ್ನು ಬಾದಾಮಿಗೆ ಸ್ಥಳಾಂತರಿಸ್ತಾನೆ. ಈ ಬಾದಾಮಿ ಚಾಲುಕ್ಯರು ರಾಜಧಾನಿಯಾಗಿ ಮಾಡ್ಕೊಳ್ಳಿಕ್ಕಿದೆ ಮೇನ್ ರೀಸನ್. ಈ ಬಾದಾಮಿ ಹೆವಿ ಗುಡ್ಡಗಾಡು ಪ್ರದೇಶ. ಇಲ್ಲಿ ಯಾರೇ ನಮ್ಮನ್ನ ಆಕ್ರಮಿಸಿದ್ರು, ಯಾವುದೇ ಸೇನೆಗಳು ಆಕ್ರಮಿಸ್ಕೊಳ್ಳಕ್ ಬಂದ್ರು ನಾವು ಈಸಿಯಾಗಿ ಅವ್ರನ್ನ ರೆಕಗ್ನೈಸ್ ಮಾಡ್ಬೋದು, ನಮ್ಮ ಸೇನೆನ ತಯಾರು ಮಾಡ್ಬೋದು. ಈ ಕಾರಣದಿಂದಾಗಿ ಬಾದಾಮಿ ಒಂದು ರಾಜಧಾನಿಯಾಗಿತ್ತು. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನವನ್ನು ನೋಡಿ ಮಹಾಕೂಟಕ್ಕೆ ಹೋಗುವಂತಹ ಕಾಲು ದಾರಿಯಲ್ಲಿ ಬಂದು ಆಂಜನೇಯನ ದೇವಸ್ಥಾನದ ಬಳಿ ಮೆಟ್ಟಿಲೇರಿ ಹೋದಾಗ ಈ ಕೋಟೆಯ ಶಿವನ ದೇವಾಲಯ ಸಿಗುತ್ತದೆ. ಈ ಕೋಟೆಯ ಮೇಲೆ ಏರೋಕೆ 2 ದಾರಿ ಇವೆ. ಒಂದು ಮ್ಯೂಸಿಯಂ ಬಳಿಯಿಂದ ಹೋಗೋದು, ಇನ್ನೊಂದು ಈ ಆಂಜನೇಯನ ದೇವಸ್ಥಾನದ ಬಳಿ ಮೆಟ್ಟಿಲೇರಿ ಹೋಗೋದು. ನಾವಿವಾಗ ಬಾದಾಮಿಯ ಶಿವನ ಗುಡಿ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಮಳೆ ಆದಾಗ ಮಳೆ ನೀರು ಈ ರೀತಿ ಶೇಖರಣೆ ಆಗಿರುತ್ತೆ ಈ ಗುಡ್ಡದಲ್ಲಿ. ನಾವು ಈ ಶಿವನ ಗುಡಿ ಹತ್ರ ಬಂದರೆ ಬಾದಾಮಿಯ ಒಂದು ಟಾಪ್ ವ್ಯೂನ ನೋಡಬಹುದು. ಬಾದಾಮಿ ಮಸ್ತ್ ವ್ಯೂ ನೋಡ್ಬೋದು. ಇನ್ನು ಈ ಬಾದಾಮಿಲಿ ಸಾಕಷ್ಟು ಮೂವಿಗಳ ಶೂಟಿಂಗ್ ಆಗಿದೆ. ಅವುಗಳಲ್ಲಿ ಒಂದು ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ರವರ ವೀರಮದಕರಿ. ಈ ಚಿತ್ರದಲ್ಲಿ ತೋರಿಸಿದಂತಹ ಚಂಬಲ್ ಕಣಿವೆನೇ ನಮ್ಮ ಬಾದಾಮಿ. ಈ ಚಿತ್ರವನ್ನು ಸಾಕಷ್ಟು ಬಾಗಲಕೋಟೆಯಲ್ಲೇನೆ ಶೂಟಿಂಗ್ ಮಾಡಿದ್ದಾರೆ. ಇಲ್ಲಿ ಇದ್ದಂತಹ ಬಾಬ್ಜಿಯ ಮನೆ ನಮ್ಮ ಕೆರಕಲ್ಮಟ್ಟಿಯ ವಾಡೆ. ಅದರಲ್ಲೂ ಈ ಮೂವಿಯ ಸಾಕಷ್ಟು ಶೂಟಿಂಗನ್ನು ಈ ಕೋಟೆಯ ಸುತ್ತಮುತ್ತ ಮಾಡಿದ್ದಾರೆ. ಇನ್ನು ಈ ಕೋಟೆಯಲ್ಲಿ ಸಾಕಷ್ಟು ಸೀಕ್ರೆಟ್ ರೂಮ್ಗಳಿದ್ದಾವೆ, ಜೈಲ್ಗಳಿದ್ದಾವೆ, ನೀರಿನ ಕೋಣೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಕೋಟೆಯ ಪಾಲಕರಿಗೆ ಸಪರೇಟ್ ಕೊಠಡಿಗಳಿವೆ. ನೈಸರ್ಗಿಕವಾಗಿ ಸ್ಥಿತವಾದಂತಹ ಬೃಹತ್ ಬಂಡೆಗಳನ್ನು ಉಪಯೋಗಿಸಿಕೊಂಡು ಬಾದಾಮಿ ಚಾಲುಕ್ಯರು ಉತ್ತಮವಾದ ರೀತಿಯಲ್ಲಿ ಕೋಟೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಸಾಕಷ್ಟು ಕೊಠಡಿಗಳಿದ್ದು ಕೆಲವೊಂದಿಷ್ಟು ಕೊಠಡಿಗಳು ಅಳಿವಿನ ಅಂಚಿನಲ್ಲಿದ್ದಾವೆ. ಪ್ರವಾಸಿಗರು ಯಾವುದೇ ರೀತಿಯ ಕೆಡಕನ್ನು ಮಾಡದೆ ಅವುಗಳನ್ನು ನೋಡಬೇಕು. ಮತ್ತು ಕೆಲವೊಂದಿಷ್ಟು ಕಡೆ ಈ ರೀತಿಯ ಕಬ್ಬಿಣದ ರಿಂಗ್ಗಳನ್ನು ಹಾಕಿರ್ತಾರೆ. ಅಲ್ಲಿ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಮಳೆಗಾಲದಲ್ಲಿ ಬಂಡೆಗಳು ಜಾರ್ತಾ ಇರ್ತವೆ. ಹೀಗಾಗಿ ಮೆಟ್ಟಿಲುಗಳ ಮೇಲೆ ಮಾತ್ರ ನಡೆದಾಡುವುದು ಸೂಕ್ತ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಇದ್ಯಾವುದೋ ಹೊಸ ಪ್ರತಿಭೆ. This is Badami. Badami is full glory now. ಫ್ಲಾಶ್ ಬ್ಯಾಕ್. ನಾವು ಬಾದಾಮಿಗೆ ಬಂದಿದ್ದ ಮೇನ್ ರೀಸನ್ ಏನಂದ್ರೆ ಅಕ್ಕ ತಂಗಿ ಫಾಲ್ಸ್ ನೋಡೋಕ್ಕೆ. ಆದರೆ ಇಲ್ಲಿ ಫುಲ್ ಡಿಸಪಾಯಿಂಟ್. ಯಾಕಂದ್ರೆ A few moments later. ನಾವು ಬಾದಾಮಿಗೆ ಬಂದಿದ್ದ ಮೇನ್ ಉದ್ದೇಶನೇ ಅಕ್ಕ ತಂಗಿನ ನೋಡ್ಬೇಕಂತ, ಅಕ್ಕ ತಂಗಿ ಫಾಲ್ಸ್ನ ನೋಡ್ಬೇಕಂತ. ಆದರೆ ನಮಗೆ ಡಿಸಪಾಯಿಂಟ್ ಆಗಿತ್ತು. ಆದರೆ ಇವಾಗ ಬಾದಾಮಿಲಿ ಮಳೆ ಬಂತು. ಮಳೆ ಬಂದ್ಮೇಲೆ ಫಾಲ್ಸ್ ಬರಲ್ವಾ, ಫಾಲ್ಸು ಬಂತು. ಮಸ್ತಾಗಿ ಬಾದಾಮಿಯ ಅಕ್ಕ ತಂಗಿ ಫಾಲ್ಸ್ ಚಂದವಾಗಿ ಹರಿತಾ ಇದೆ. ಈ ಬಾದಾಮಿ ಕೋಟೆಯನ್ನ ನೋಡೋ ಸಮಯದಲ್ಲಿ ಒಂದು ಕ್ರೇಜಿ ಇನ್ಸಿಡೆಂಟ್ ಆಯ್ತು. ಅದೇನೆಂದ್ರೆ, ಏನಿದು, ಈ ಕೋಟೆನ ನೋಡುವಾಗ ಅಲ್ಲಿಗೆ ಬಂದಂತಹ ಪ್ರವಾಸಿಗರು ತಮ್ಮ ಫೋನನ್ನು ಕೆಳಗಡೆ ಇಟ್ಟು ಫೋಟೋ ತೆಗೆದುಕೊಳ್ತಾ ಇದ್ರು. ಆ ಸಮಯದಲ್ಲಿ ಒಂದು ಮಂಗ ಬಂದು ಅವ್ರ ಫೋನನ್ನು ಎತ್ಕೊಂಡು ಹೋಗ್ಬಿಡ್ತು. ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕರೂ ಅದಕ್ಕೆ ಇದು ಮಾಣಿಕ್ಯ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಬರೀ ಊಟದ ಅವಶ್ಯಕತೆ ಇರುತ್ತೆ. ಹೀಗಾಗಿ ಇದು ಊಟಾಣೆ ಅಂತ ತೊಗೊಂಡು ಹೋಗ್ಬಿಡುತ್ತೆ. ಹೀಗಾಗಿ ಈ ಮಂಗಗಳು ಇರುವ ಸ್ಥಳದಲ್ಲಿ ಏನನ್ನೂ ಇಡೋಕೆ ಹೋಗಬಾರ್ದು. ಅದರಲ್ಲೂ ಈ ಬಾದಾಮಿಲಿ ಅತಿ ಹೆಚ್ಚು ಮಂಗಗಳಿವೆ. ಈ ಬಾದಾಮಿ ಮಂಗಗಳಿಗೂ ಕೂಡ ಫೇಮಸ್ ಆಗಿದೆ. ಅದರಲ್ಲೂ ಈ ಕೋಟೆಯ ಮುಖ್ಯ ಬಾಗಿಲಿನ ಮೇಲೆ ಸಾಕಷ್ಟು ಮಂಗಗಳು ಹತ್ತಿ ಕೂತಿರ್ತವೆ, ಪ್ರವಾಸಿಗರ ಮೇಲೆ ಎಗರ್ತಾ ಇರ್ತವೆ.
ಸಾಕಷ್ಟು ಸಮಯದ ಹರಸಾಹಸದಿಂದ ಅವ್ರಿಗೆ ಅವ್ರ ಫೋನ್ ಸಿಕ್ತು. ಇದಿಷ್ಟು ಕೋಟೆಯ ಕತೆ. ನೀವೇನಾದರೂ ಬಾದಾಮಿಗೆ ಹೋದರೆ ಈ ಕೋಟೆನ ಮಾತ್ರ ಮಿಸ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಮಿಸ್ ಮಾಡ್ಕೊಂಡಂಗಾಗುತ್ತೆ. ಈ ಕೋಟೆಯಿಂದ ಅಕ್ಕ ತಂಗಿ ಜಲಪಾತವನ್ನು ನೋಡಿ ಇನ್ನೂ ಹತ್ತಿರದಿಂದ ನೋಡಬೇಕು ಅಂತ ಭೂತನಾಥ ದೇವಾಲಯದ ಬಳಿ ಹೋದ್ವಿ. ಶೂಟ್ ಮಾಡ್ಬೇಕಾ? Poster Nicola Hero. Your attention please. As the Cuban ಹಿಡಿದೀವಣ್ಣ ಏನದು ಆ ಹುಡುಗರ ಗುಳುಗುಳು ಮಾಡಕ್ಕ ಗುಳುಗುಳು ಮಾಡಕ್ಕ ದೊಡ್ಡ ಬಾಯಿ ಮಾರ ಸಾವು ಬಾದಾಮಿಯ ಭೂತನಾಥ ದೇವಾಲಯ. here we meet once again. ಅಲ್ಲಿ ಈ ಕೆತ್ತನೆ ನಮಗೆ ಕಾಣುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಬಾದಾಮಿ ಒಂದು ಹಿಡನ್ ಜೆಮ್. ಇಲ್ಲಿ ಸಾಕಷ್ಟು ಅಚ್ಚರಿಗಳನ್ನು ಮೂಡಿಸುವಂತಹ ಕೆತ್ತನೆಗಳಿವೆ ಮತ್ತು ಸ್ಮಾರಕಗಳಿವೆ. ಈ ಅಕ್ಕ ತಂಗಿ ಜಲಪಾತವನ್ನು ನಾವು ಮಳೆಯಾದ ಸಂದರ್ಭದಲ್ಲಿ ಮಾತ್ರ ನೋಡ್ಬೋದು. ಮಳೆ ಆದಾಗ ಮಳೆಯ ನೀರು ಶೇಖರಣೆಯಾಗಿರುತ್ತದೆ, ಹೀಗಾಗಿ ಇಲ್ಲಿ ಈ ಜಲಪಾತಗಳು ಸೃಷ್ಟಿಯಾಗ್ತವೆ. ಈ ಜಲಪಾತದ ನೀರು ಸ್ಟ್ರೇಟ್ ಆಗಿ ಅಗಸ್ತ್ಯ ಕೆರೆಗೆ ಬಂದು ಸೇರ್ತದೆ. ಅಷ್ಟರಲ್ಲಿ ನಮ್ಮ ಫೋನು ಸ್ವಿಚ್ ಆಫ್ ಆಗುತ್ತೆ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.